ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂತಂದ್ರೆ ಬಲರಾಮನ ದಿನಗಳು. ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಬಲರಾಮನ ದಿನಗಳು, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ KM ಚೈತನ್ಯ, ಸ್ಟಾರರ್ ಬೈ ವಿನೋದ್ ಪ್ರಭಾಕರ್, ಪ್ರಿಯಾ ಆನಂದ್ ಅಂಡ್ ಮೆನಿ ಮೋರ್. KM ಚೈತನ್ಯ ಈ ಹೆಸರೇ ನನ್ನ ಗಮನನ ಸೆಳೆದಿದ್ದು. ಒಂದು ಇಂಟರ್ವ್ಯೂನಲ್ಲಿ KM ಚೈತನ್ಯ ಅವರು, ನಾನೇ ಕಥೆಯನ್ನ ಬರೆದು ನಿರ್ದೇಶನ ಮಾಡೋದಕ್ಕಿಂತ ಇನ್ನೊಬ್ರ ಕಥೆಯನ್ನ ತಗೊಂಡು ನಾನು ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಆಕ್ಚುಲಿ ಅವರ ಪ್ಲಾನ್ಗೇನೆ ಸ್ಟಿಕ್ ಆನ್ ಆಗಬೇಕಾಗಿತ್ತು. ಇನ್ನು ಕಥೆಯ ವಿಷಯಕ್ಕೆ ಬರೋದಾದ್ರೆ, ಹಾಸನದಿಂದ ಬೆಂಗಳೂರಿಗೆ ಬಂದಂತಹ ಬಾಲ ಹೇಗೆ ಈ ಪಾತಕ ಲೋಕಕ್ಕೆ ಬೀಳ್ತಾನೆ, ಅಲ್ಲಿ ಅವನಿಗೆ ಎದುರಾದ ಸಮಸ್ಯೆಗಳೇನು, ಅಲ್ಲಿ ಅವನು ಭೇಟಿಯಾದ ಪಾತ್ರಗಳು ಯಾವುದು, ಕೊನೆಗೆ ಬಲರಾಮ ಈ ಪಾತಕ ಲೋಕದಿಂದ ಹೊರಗೆ ಬಂದಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಈ ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ, ಅದು KM ಚೈತನ್ಯ ಅವರ ಡೈರೆಕ್ಷನ್. ಎಷ್ಟೋ ದೊಡ್ಡ ವಿಷಯಗಳನ್ನ ಸಿಂಪಲ್ ಶಾರ್ಟ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆ ಶಾಪ್ನ ಶಟರ್ ಸೀನ್ ಆಗಿರ್ಬೋದು. ಈ ರೀತಿ ಎಷ್ಟೋ ಕಡೆ ಅವರ ಇಂಟೆಲಿಜೆನ್ಸ್ ಡೈರೆಕ್ಷನ್ ನಮಗೆ ಕಾಣಿಸೋಕೆ ಸಿಗುತ್ತೆ. ಇನ್ನು ನನಗೆ ಇಲ್ಲಿ ಇಷ್ಟ ಆಗಿದ್ದಂದ್ರೆ ಅದು ವಿನೋದ್ ಅವರು. ಸಟಲ್, ಕಾಮ್ ಅಂಡ್ ಕಂಪೋಸ್ಡ್ ಆಕ್ಟಿಂಗ್. ಇಂಟೆನ್ಸಿಟಿ ನಿಧಾನವಾಗಿ ರೈಸ್ ಆಗ್ತಾ ಹೋಗುತ್ತೆ. ಅದನ್ನ ಅವರು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಇಡೀ ಸಿನಿಮಾ ಇವರ ಪಾತ್ರದ ಸುತ್ತಾನೆ ನಡೆಯುತ್ತೆ. ಇವರ ಮತ್ತು ಪ್ರಿಯಾ ಆನಂದ್ ಅವರ ಕಾಂಬಿನೇಷನ್ ಸೀನ್ಸ್ಗಳು ಚೆನ್ನಾಗಿದ್ವು. ಇನ್ನು ಪ್ರಿಯಾ ಆನಂದ್ ಅವರು ಕೂಡ ಅವ್ರು ಕೊಟ್ಟಂತ ಕೆಲಸನ ಚೆನ್ನಾಗೇ ನಿಭಾಯಿಸಿದ್ದಾರೆ. ವೇಣುಗೋಪಾಲ್ ಅವರ ಕ್ಯಾಮ್ರಾ ವರ್ಕ್ ಇಷ್ಟ ಆಯ್ತು. 90s ಬೆಂಗಳೂರನ್ನ ಚೆನ್ನಾಗೇ ತೋರಿಸಿದ್ದಾರೆ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಗಳಿಗೆ ಬರೋದಾದ್ರೆ, ಪಾಸಿಟಿವ್ಸ್ ಎಷ್ಟಿತ್ತೋ ಅಷ್ಟೇ ನೆಗೆಟಿವ್ಸ್ ಕೂಡ ಇದೆ. ಸಿನಿಮಾದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತಂದ್ರೆ ಅದು ಇದರ ಸ್ಕ್ರೀನ್ ಪ್ಲೇ. ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಇರೋದಿಲ್ಲ. ಸಿನಿಮಾ ಜಸ್ಟ್ ಓಡ್ತಾನೆ ಇರುತ್ತೆ, ನಾವು ಅದನ್ನ ನೋಡ್ತಾನೆ ಹೋಗ್ತೀವಿ. ಲೈಕ್ ಒಂದು ಶಾಕ್ ವ್ಯಾಲ್ಯೂ, ಟರ್ನ್ಸ್ ಇಲ್ಲಿ ಯಾವುದೂ ಇಲ್ಲ. ಜಸ್ಟ್ ಪ್ಲೇನ್ ಆಗಿದೆ. ಆಕ್ಟರ್ಸ್ನ ಡಬ್ಬಿಂಗ್ ಆಬ್ವಿಯಸ್ಲಿ ಅದು ಸೂಟ್ ಆಗ್ತಾ ಇರಲಿಲ್ಲ. ಆ ದಿನಗಳು ಸಿನಿಮಾದಲ್ಲಿ ಆಶೀಶ್ ವಿದ್ಯಾರ್ಥಿ ಅವರ ಪಾತ್ರಕ್ಕೆ ಕೊಟ್ಟಂತಹ ವಾಯ್ಸ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಇಲ್ಲಿ ಅದು ಚೆನ್ನಾಗಿ ಸೌಂಡ್ ಆಗ್ತಾ ಇರಲಿಲ್ಲ. ಸಿನಿಮಾದ ಶುರುವಿನಲ್ಲೇ ತೋರಿಸ್ತಾರೆ ನಮಗೆ ಇದು ಒಂದು ಫಿಕ್ಷನಲ್ ಮೂವಿ ಅಂತ. ಬಟ್ ನೋಡಕ್ ಹೋಗಿರುವಂತ ಆಡಿಯನ್ಸ್ಗೆ ಎಲ್ಲರಿಗೂ ಗೊತ್ತು ಇದು ಯಾವ ರೀತಿ ಸಿನಿಮಾ ಅಂತ. ಸಿನಿಮಾದಲ್ಲಿ ನೋಡಿದಂತ ಎಷ್ಟೋ ಪಾತ್ರಗಳು ನಮ್ಗೆ ಗೊತ್ತಿರೋದೆ. ಇಲ್ಲೇ ಚೈತನ್ಯ ಅವರು ಎಡ್ವಿರೋದು. ಲೈಕ್ ರಿಯಲ್ ಇನ್ಸಿಡೆಂಟ್ಸ್ನ ಆ ದಿನಗಳು ರೀತಿ ತೆಗ್ದಿದ್ರೆ ಅವ್ರು ಗೆಲ್ತಿದ್ರೋ ಏನೋ. ಬಟ್ ಇಲ್ಲಿ ಈ ಸಿನಿಮಾನ ಫಿಕ್ಷನಲ್ ರೀತಿ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಲೈಕ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ತುಂಬಾನೇ ಜಾಸ್ತಿ ಯೂಸ್ ಮಾಡಿದ್ದಾರೆ. ಇದರಿಂದ ಸಿನಿಮಾ ಅಲ್ಲಲ್ಲಿ ಬೋರ್ ಅಂತ ಅನ್ಸುತ್ತೆ. ಕೆಲವೊಂದು ಕಡೆ ಎಡಿಟಿಂಗ್ ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಎಷ್ಟೋ ಕಡೆ ಅಬ್ರಪ್ಟ್ ಆಗಿ ಕಟ್ ಆಯ್ತು ಅಂತ ಅನ್ಸುತ್ತೆ. ಸಾಂಗ್ಸ್ಗಳು ಯಾವುದೂ ನಮ್ಮ ಮನಸ್ಸಲ್ಲಿ ಉಳಿಯೋದಿಲ್ಲ. ಸಂತೋಷ್ ನಾರಾಯಣನ್ ಅವರಿಂದ ನಾನು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಓವರ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ಬಿಲೋ ಅವರೇಜ್ ಆಗಿತ್ತು. ಸದ್ಯಕ್ಕೆ ಕನ್ನಡ ಆಡಿಯನ್ಸ್ಗೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಯಾವುದೂ ಇಲ್ಲ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಆಯ್ಕೆ ನಿಮಗೆ ಬಿಟ್ಟಿದ್ದು. ಇನ್ನು ನೀವೇನಾದ್ರೂ ಚಿತ್ರನ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.